ದೇವನಹಳ್ಳಿ ತಾಲೂಕು ವಿಜಯಪುರ ಪಟ್ಟಣದ ಶ್ರೀ ಚೆನ್ನಕೇಶವ ಸ್ವಾಮಿ ದೇವಾಲಯದ ಆವರಣದಲ್ಲಿ ಶ್ರೀಕೃಷ್ಣ ಯತೀಂದ್ರ ಸತ್ಸಂಗ ಸೇವಾ ಟ್ರಸ್ಟ್ ವತಿಯಿಂದ ಶ್ರೀ ಕೈವಾರ ಯೋಗಿ ನಾರಾಯಣ ಯತೀಂದ್ರರ ಹಾಗೂ ಕನಕ ಪುರಂದರ ಗೀತ ತತ್ವಾಮೃತ ರಸಧಾರಿಯ 241ನೇ ಕಾರ್ಯಕ್ರಮ ಹಾಗೂ 192ನೇ ಶ್ರೀಕೃಷ್ಣ ಮಾಸಿಕ ದ್ವಾದಶಿ ವಿಚಾರಧಾರೆ ಗೋಷ್ಠಿ ಹಮ್ಮಿಕೊಳ್ಳಲಾಗಿತ್ತು. ಗೋವಿಂದ ಗೋವಿಂದ ಶ್ರೀಕೃಷ್ಣ ಸ್ವಾಮಿ ಪಾದಕ್ಕೆ ಶರಣು ಗೋವಿಂದ ಗೋವಿಂದ ಜಯ ಬಿಜೆಪಿ ತಾಲೂಕು ಅಧ್ಯಕ್ಷ ಅಂಬರೀಶ್ ಗೌಡ ಮಾತನಾಡಿ, ವಿಜಯಪುರ ಒಂದು ಐತಿಹಾಸಿಕ ಕ್ಷೇತ್ರ, ನೂರಾರು ದೇವಾಲಯವಿರುವ ದೇವನಗರಿಯಾಗಿದೆ. ಹಣವಂತರು ಇಂತಹ ದೇವತಾ ಮತ್ತು ಸೇವಾ ಕಾರ್ಯಗಳಿಗೆ ತನು ಮನ ಧನ ಅರ್ಪಿಸಬೇಕು. ಇಂತಹ ಸೇವಾ ಕಾರ್ಯಕ್ಕೆ ನಾನು ಪ್ರತಿ ತಿಂಗಳು 5,000 ನೀಡ್ತೇನೆ ಅಂತ ತಿಳಿಸಿದ್ರು. ಕಾರ್ಯಕ್ರಮದಲ್ಲಿ ಬಡವರಿಗೆ ಮತ್ತು ಮುತ್ತೈದೆಯರಿಗೆ ಬಾಗಿನ ನೀಡಲಾಯಿತು. ಈ ಒಂದು ಸೇವೆ ಸದಾಕಾಲ ಹಿಂಗೆ ಮುಂದುವರಲಿ ಅಂತ ಹೇಳ್ತಾ, ಹಾಗೆ ನಾನು ಕೂಡ ಇನ್ನೊಂದು ವರ್ಷ 12 ತಿಂಗಳು ಕೂಡ ನನ್ನ ಸ್ವಂತ ಇವತ್ತು ಆ ತಾತನವರ ಮುಖಾಂತರ ಪ್ರತಿ ತಿಂಗಳು ನಾನು ಕೂಡ ಇದಕ್ಕೆ 5,000 ಸೇವೆಗಳು ಕೂಡ 1 ವರ್ಷಗಳ ಕಾಲ ನಾನು ಕೂಡ ಮಾಡಿ ಆ ಒಂದು ಅವರೊಂದು ಆಶೀರ್ವಾದನ ಪಡ್ಕೊಳ್ಳಲಿಕ್ಕೆ ಕೂಡ ನಾನು ಇವತ್ತು ಇಲ್ಲಿ ಬಂದಿರೋದು, ಇಲ್ಲಿ ಬರ್ತೀನಿ ಅಂತ ನನಗೂ ಕೂಡ ಗೊತ್ತಿರಲಿಲ್ಲ. ಆದರೂ ಕೂಡ ನಮ್ಮ ರಾಮಚಂದ್ರಣ್ಣರು ವೆಂಕಟೇಶಣ್ಣವರು ಬಂದು ಕರೆದಾಗ ಎಲ್ಲೋ ಒಂದು ಕಡೆ ಆ ದೇವರೇ ಕಳಿಸಿದ್ದೇನೇನೋ, ಯಾಕಂದರೆ ಎಲ್ಲರ ಕೈಯಲ್ಲೂ ಸೇವೆ ಮಾಡಿಸ್ಕೊಳಂತ ಭಾಗ್ಯ ಇರಬೇಕು, ಅದಕ್ಕೂ ಕೂಡ ಸೇವೆ ಮಾಡೋಂಥ ಭಾಗ್ಯ ಇರಬೇಕು. ಎಷ್ಟೋ ಜನ ಕೋಟ್ಯಾಂತರ ರೂಪಾಯಿ ಇಟ್ಕೊಂಡಿರೋರು ಕೂಡ ಸೇವೆ ಮಾಡಲಿಕ್ಕೆ ಭಾಗ್ಯ ಸಿಗಲ್ಲ. ಇವತ್ತೊಂದು ಕರೆದು ದೇವಸ್ಥಾನದ ಇತಿಹಾಸನ ಕೇಳ್ತಾ ಇದ್ರೆ ರೋಮಾಂಚನ. ಈ ಒಂದು ವಿಜಯಪುರನ ಪವಿತ್ರ ಕ್ಷೇತ್ರ ಅಂತಲೇ ಹೇಳ್ಬೋದು ನಾವು. 101 ದೇವಸ್ಥಾನ ಇರುವಂತ ಕ್ಷೇತ್ರ, ಇಲ್ಲಿ 5 ನದಿಗಳ ಒಂದು ಇದು ಇರೋದ್ರಿಂದ ನಾವು ಎಲ್ಲಿ ಕೇಳಿಲ್ಲ. ಇವತ್ತು ಇಂಥ ಒಂದು ಪುಣ್ಯ ಕ್ಷೇತ್ರದಲ್ಲಿ ನಮಗೂ ಕೂಡ ಸೌಭಾಗ್ಯ ಅಂತ ಹೇಳ್ಬೋದು ಇವತ್ತು. ಹಾಗಾಗಿ ನಿಮ್ಮೆಲ್ಲರ ಆಶೀರ್ವಾದ ಕೂಡ ನಮ್ಗಿರ್ಲಿ, ನಮಗೂ ಕೂಡ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ರಾಮಚಂದ್ರಣ್ಣ, ವೆಂಕಟೇಶಣ್ಣರು ಮತ್ತು ನಿಮ್ಮೆಲ್ಲರಿಗೂ ಕೂಡ ಸಂಘ ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳು ಮತ್ತೆ ಸಂಘದವರು ವರದಿ ಅಕ್ಷಯ್ ವಿ, ದೇವನಹಳ್ಳಿ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.